ಬಂಗಾರದ ಹೆಣ್ಮಕ್ಳು ಜೀವನ ಮಾಡೋಕೆ ಏನಾಗಿತ್ತು ನಿಮಗೆ? ಅದು ಸಾಲದ ಬಿಲ್ಡಿಂಗ್ ಅದು. ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿನ್ನ ಗೋಡನ್ನ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಎದುರಿಸ್ತೀಯ, ವಿಷ ಕೊಡ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರ ನಗರದ ಪಾಲಾಂಜೋಗದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗೆ ನೀಡುವ ಅಕ್ಕಿ ಮತ್ತು ರಾಗಿಯನ್ನು ಪೊಲೀಸರು ಮತ್ತು ತಾಲೂಕು ಆಹಾರ ಇಲಾಖೆ ತಹಸೀಲ್ದಾರ್ ಅವರು ಎಲ್ಲರೂ ಸೇರಿಕೊಂಡು ಸೀಸ್ ಮಾಡಿದ್ದಾರೆ. ಈ ಅಕ್ಕಿ ಮತ್ತು ರಾಗಿ ಟೋಟಲ್ಲು 21 ಟನ್ನು ಈ ಅಕ್ಕಿ ರಾಗಿಯನ್ನು ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. ಇವು ಎಲ್ಲಿಂದ ಬಂತು ಅನ್ನೋದನ್ನು ನೀವು ಒಂದು ಸರಿ ಪರಿಶೀಲನೆ ಮಾಡಿದರೆ ಇವೆಲ್ಲ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಮ್ಮ ರೇಷನ್ ಡಿಪೋ ಅಲ್ಲಿ ಏನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಳಿತತೋ ಆ ಉಳಿದಿರತಕ್ಕಂಥ ಅಕ್ಕಿ ಸಂಪೂರ್ಣವನ್ನು ತೂಬಗಿರಿಗೆ ಸೇರಿದ ಅಂದರೆ ಹರೀಶ್ ಅಂತ ಅವರದು ಪಾಲಾಂಜೋಗಲ್ಲಿ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಒಂದು ಗೋಡೌನ್ ಇದೆ. ಆ ಗೋಡೌನಲ್ಲಿ ಶೇಖರಣೆ ಮಾಡಿಟ್ಟಿದ್ರು. ಅದನ್ನು ಗೊತ್ತಾಗಿ ಸಾರ್ವಜನಿಕರ ದೂರಿನ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮತ್ತು ತಹಸೀಲ್ದಾರ್ ಅವರು ಘಟನೆ ಸ್ಥಳವನ್ನು ಪರಿಶೀಲಿಸಿ ಸೀಸ್ ಮಾಡಿದ್ದಾರೆ. ಈ ಹರೀಶ್ ಅವರು ಈ ಡಿಪೋಗಳಲ್ಲಿ ಅಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಳಿತಿರತಕ್ಕಂಥ ಅಕ್ಕಿ ರಾಗಿಯನ್ನು ಅಲ್ಲದೆ ಮತ್ತು ಕೆಲವು ಶ್ರೀಮಂತರು ಈ ನ್ಯಾಯಬೆಲೆ ಅಂಗಡಿಗಳಿಂದ ರೇಷನ್ ಕಾರ್ಡ್ ಮುಖಾಂತರ ಅಕ್ಕಿ ತರ್ತಾರೆ. ಅವರು ಕೂಡ kg 10 ರೂಪಾಯಿ 15 ರೂಪಾಯಿಗೆ ಈ ಹರೀಶ್ ಅಂಡ್ ಟೀಮ್ ಐತಲ್ಲ, ಹರೀಶ್ ಅವ್ರ ತಾವು ಒಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಎಲ್ಲ ಶೇಖರಣೆ ಮಾಡಿ ಆ ಗೋಡೌನಲ್ಲಿ ಇಟ್ಟಿರ್ತಾರೆ. ಆ ಥರ ತಂದಿರತಕ್ಕಂಥದ್ದು ಒಂದು ಕಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಉಳಿದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರೇಷನ್ ಕಾರ್ಡ್ದಾರರು ಪಡೆದಿರ್ತಕ್ಕಂಥ ಅಕ್ಕಿಯನ್ನು ಶೇಖರಣೆ ಮಾಡಿ ಗೋಡೌನಲ್ಲಿ ಶೇಖರಿಸಿದರು. ಇದನ್ನು ಗೊತ್ತಾಗಿ ಸ್ಥಳೀಯರು ದೂರು ನೀಡಿದ ಆಧಾರದ ಮೇಲೆ ಗ್ರಾಮಾಂತರ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. ಈ ಸೀಸ್ ಮಾಡಿರ್ತಕ್ಕಂಥ 21 ಟನ್ನು ಈ ಹರೀಶ್ ಅವರು ತೂಬ್ಗಿರಿಗೆ ಸೇರಿರ್ತಕ್ಕಂಥ ವ್ಯಕ್ತಿ. ಈ ತೂಬ್ಗಿರಿಗೆ ಸೇರಿರ್ತಕ್ಕಂಥ ವ್ಯಕ್ತಿಯ ಗೋಡೌನ್ ಮೇಲೆ ಪೊಲೀಸ್ನವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಆಹಾರ ಇಲಾಖೆಯವರೆಲ್ಲ ದಾಳಿ ನಡೆಸಿದಾಗ ಯಾವುದೇ ಕೇಸ್ ಇಲ್ಲದೆ ತಪ್ಪಿಸ್ಕೋಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರಿಗೆ ಹಿಡಿದು ಕೊಟ್ಟವ್ರಿಗೆಲ್ಲ ಏನೇನೋ ಕೊಡಿಸ್ತೀನಿ ಅಂತ ಆಶ್ವಾಸನೆಗಳು ನೀಡಿದ್ದಾರೆ, ಆಮಿಷಗಳು ಒಡ್ಡಿದ್ದಾರೆ. ಆದರೂ ಕೂಡ ಈ ಹಿಡಿದು ಕೊಟ್ಟಿರ್ತಕ್ಕಂಥವರು ಯಾವುದಕ್ಕೂ ಬಗ್ದ ಇದ್ದಿದ್ದಕ್ಕೆ ಪೊಲೀಸ್ನವರು ಮತ್ತು ತಾಲೂಕಾ ತಹಸೀಲ್ದಾರ್ ಅವರು ಮತ್ತು ಆಹಾರ ಇಲಾಖೆಯ ಎಲ್ಲ 3 ಇಲಾಖೆಗೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಘಟನಾ ಸ್ಥಳವನ್ನು ಪರಿಶೀಲಿಸಿ ಸುಮಾರು 21.5 ಟನ್ನು ಆಹಾರ ಇಲಾಖೆ ಏನು ಮಾಡ್ತೈತಂತ ಗೊತ್ತಾಗಲ್ಲ. ಆಹಾರ ಇಲಾಖೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾವ್ರೆ ಅನ್ನೋದಕ್ಕೂ ಇದೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಸನ್ಮಾನ್ಯ ನಮ್ಮ ಸಚಿವರು, ಇದೇ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು KH ಮುನಿಯಪ್ಪನವರು ಗಮನ ಹರಿಸಬೇಕಾಗುತ್ತೆ. ಯಾತಕ್ಕೆ ಅಂತಂದರೆ ಬಡವರಿಗೂ ಕೊಡ್ತಾ ಇರತಕ್ಕಂಥ ಅಕ್ಕಿ ಶ್ರೀಮಂತರಿಗೆ ಟನ್ನುಗಳು ಎಲ್ಲಿಂದ ಬರ್ತತೆ? 21 ಟನ್ನು ಅಕ್ಕಿ ಅಂತಂದ್ರೆ ಸಾಮಾನ್ಯ ಅಲ್ಲ. ನಾವೇನಾದ್ರೂ ಮನೆಗಳಲ್ಲಿ 100 kg ಅಕ್ಕಿಯನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 21 ಟನ್ನು ಅಕ್ಕಿಯನ್ನು ಅಲ್ಲಿ ಪೊಲೀಸ್ನವರು ಆಹಾರ ಇಲಾಖೆನವರು ಹಿಡಿದು ಸೀಸ್ ಮಾಡಿದ್ದಾರೆ ಅಂತಂದರೆ ದೊಡ್ಡ ಹಗರಣ ನಡೀತಾ ಐತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅನ್ನೋದು ಇದೊಂದು ನಮಗೆ ಸಾಕ್ಷಿಯಾಗಿ ಸಿಗುತ್ತೆ. ಹರೀಶ್ ಅವರು ತೂಬಗಿರಿ ಹರೀಶ್ ಅವರು ಕನಿಷ್ಠ ಅವರು ರೇಷನ್ ಡಿಪೋನೂ ಇಲ್ಲ, ನ್ಯಾಯಬೆಲೆ ಅಂಗಡಿನೂ ಇಲ್ಲ, ಏನೂ ಇಲ್ಲ. ಆದರೂ ಕೂಡ 21 ಟನ್ನು ನಮ್ಮ ಆಹಾರ ಇಲಾಖೆಗೆ ಸೇರಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಹರೀಶ್ ಅವರ ಹತ್ರ ಶೇಖರಣೆ ಮಾಡಿಟ್ಟಿರ್ತಾರೆ. ಹೆಂಗೆ ಬಂತು ಆ ಅಕ್ಕಿ? ಯಾರು ಡಿಪೋ ಅಲ್ಲಿ ಉಳಿದಿರ್ತಕ್ಕಂಥವರು ಹರೀಶ್ ಅವ್ರಿಗೆ ಮಾರಾಟ ಮಾಡ್ತಾವ್ರೆ ಅಂತಂದರೆ ಇದರ ಹಿಂದೆ ಆಹಾರ ಇಲಾಖೆ ಕೈ ಹಾಕಿದೆ. ಆಹಾರ ಇಲಾಖೆಯ ಭ್ರಷ್ಟಾಚಾರ ಅಧಿಕಾರಿಗಳು ಇವರ ಜೊತೆಗೆ ತೊಡಗಿದ್ದಾರೆ ಅನ್ನೋದನ್ನು ಕೂಡ ನಾವು ಕಂಡುಹಿಡಿಬೋದು. ಇನ್ನೊಂದು, ಈ ಅಕ್ಕಿ 21 ಟನ್ನು ಸುಮಾರು ವರ್ಷಗಳಿಂದ ಹರೀಶ್ ಅವರು ವ್ಯವಹಾರ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತೇ ಒಂದೇ ಅಲ್ಲ. ಈ 21 ಟನ್ ಅಕ್ಕಿಯನ್ನು ಏನು ಮಾಡ್ತಾರೆ?
ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದೇ 21 ಬರ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ದಾರರು ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನು ಪ್ರತಿ ದಿನವೂ ಶೇಖರಣೆ ಮಾಡಿ ಲೋಡು ಗಂಟು ತುಮಕೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಕೆಲವು ರೈಸ್ ಮಿಲ್ಗಳಿಗೆ ಸಪ್ಲೈ ಮಾಡ್ತಾರೆ ಇವರು. ಆ ರೈಸನ್ನು, ಈ ಅನ್ನಭಾಗ್ಯ ಯೋಜನೆಯ ರೈಸನ್ನು ಅವರು ಪಾಲಿಶ್ ಮಾಡಿ ನಮಗೆ ಬುಲೆಟ್ ರೈತು ಮತ್ತೊಂದು ರೈಸ್ಗಳು ಕಾಣಿಸ್ತಾ ಇರ್ತಾವಲ್ಲ, ಆ ರೈಸ್ ಟೈಪು ಪರಿವರ್ತನೆ ಮಾಡ್ತಾರೆ. ಆ ರೈಸನ್ನು ಮತ್ತೆ ನಮಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ KG ಕೇವಲ ಬರೀ 15 ರೂಪಾಯಿ 20 ರೂಪಾಯಿ ಒಳಗಡೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಈ ಹರೀಶ್ ಅಂತವರು ಖರೀದಿ ಮಾಡಿ ತುಮಕೂರು ಮಿಲ್ಲರ್ಗೆ ಕಳಿಸ್ತಾರೆ. ಮಿಲ್ಲರ್ನವರು ಪಾಲಿಶ್ ಮಾಡಿ ನೀಟಾಗಿ ಬುಲೆಟ್ ರೈಸ್ ಅಂತೆ, ಅನ್ನಪೂರ್ಣೇಶ್ವರಿ ರೈಸ್ ಅಂತೆ, ಆ ರೈಸ್ ಅಂತೆ, ಈ ರೈಸ್ ಅಂತೇಳಿ ನಮಗೆ ಶ್ರೀಮಂತರಿಗೆ ಮಾಡ್ತಾರೆ. ಸುಮಾರು ಶ್ರೀಮಂತರು, ಏನು ದೊಡ್ಡ ಶ್ರೀಮಂತರಲ್ಲ, ಇದನ್ನು ಪಾಲಿಶ್ ಮಾಡಿಸಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಈ ದಂಧೆ ಹರೀಶ್ ಅವ್ರದ್ದು ತುಂಬ ಕೈವಾಡವಿದೆ ಅಂತ ಅನುಮಾನ ಬರ್ತೈತೆ. ಇದರ ಬರೀ ಅಧಿಕಾರಿಗಳು ಬಂದು ಅಕ್ಕಿ ಸೀಜ್ ಮಾಡಿರೋದು ಒಂದೇ ಅಲ್ಲ, ಈ ಹರೀಶ್ ಹಿಂದೆ ತೂಬುಗಿರಿಗೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡನು ಕೂಡ ಒಬ್ಬ ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಏನು ಕೇಸೇ ಬೇಡ, ನಮ್ಮದು ಸರ್ಕಾರ, ನಮ್ಮ ಕೈಯಲ್ಲಿ ಮಿನಿಸ್ಟ್ರ್ ಇದ್ದಾರೆ, ನಾವೇನು ಬೇಕಾದ್ರೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇಳಿದಿದ್ರು. ಆದರೆ ಅನ್ನಭಾಗ್ಯ ಯೋಜನೆಯ ಸರ್ಕಾರದ ಅಕ್ಕಿಯನ್ನು ಕಾಳಸಂತೆಯಲ್ಲೇ ಮಾರಾಟ ಮಾಡಿದ್ರು ತುಂಬ ತಪ್ಪು ಅಂತೇಳಿ ಪೊಲೀಸ್ನವರು ಹರೀಶ್ ಅವರಿಗೆ ದಂಡಿಸಿ ಸೀಜ್ ಮಾಡಿ ಈ ಅಕ್ಕಿಯನ್ನು ಆಹಾರ ಇಲಾಖೆಗೆ ಒಪ್ಪಿಸಿದ್ದಾರೆ, ಸೀಜ್ ಮಾಡಿದ್ದಾರೆ ಪೊಲೀಸ್ನವರು ಸೀಜ್ ಮಾಡಿರ್ತಕ್ಕಂಥ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಿಂದೆ ಕಾಂಗ್ರೆಸ್ ಕೈವಾಡ ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ತೂಬಿಗಿರಿಗೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೇ ಕೇಸೇ ಬೇಡ, ನಮ್ಮೂರಿನವನು, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅವರ ಪ್ರಯತ್ನ ಫಲ ಸಿಕ್ಕಲಿಲ್ಲ. ಕಾಂಗ್ರೆಸ್ ಮುಖಂಡರುಗಳಿಗೆ ಕಳ್ತನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಬೀಳಲಿ ಅಂತ ಕಾಂಗ್ರೆಸ್ನವ್ರು ಹೇಳ್ಬೇಕಿತ್ತು. ಅಲ್ಲ, ಆ ಕಾಂಗ್ರೆಸ್ನವ್ರನ್ನು ರಕ್ಷಣೆ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ. ಈಗ ರೇಷನ್ ನ್ಯಾಯಬೆಲೆ ಅಂಗಡಿ ಇಲ್ಲ ಹರೀಶ್ಗೆ, ಎಲ್ಲಿಂದ ಬಂತು 21 ಟನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಖರೀದಿ ಮಾಡಿ ಆ ಅಕ್ಕಿಯನ್ನು ಶೇಖರಣೆ ಮಾಡಿಕೊಂಡು ಮಿಲ್ಲರ್ಗಳಿಗೆ ಕಳಿಸಿ ಮಿಲ್ಲರ್ಗಳಿಂದ ಮತ್ತೆ ಪಾಲಿಶ್ ಮಾಡಿರ್ತಕ್ಕಂಥ ರೈಸನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರ್ತಕ್ಕಂಥ ದಂಧೆಯಲ್ಲಿ ಈ ಹರೀಶ್ ಅವರು ತೊಡಗಿರುವುದು ಕಣ್ಣು ಕಾಣಿಸ್ತಾ ಇದೆ. ತೂಬುಗಿರಿ ಜನ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮೂರಿನವರು ಹರೀಶ್ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ಒಪ್ಕೊಂಡ್ರೆ ಕಾಮೆಂಟ್ ಮಾಡಿ, ನಮ್ಮೂರಿನವರು ಈ ಥರ ಮಾಡಿದ್ದಾರೆ ಅಂತ. ಆ ಕಳ್ಳನಿಗೆ ಸಪೋರ್ಟ್ ಮಾಡಿದ ಕಾಂಗ್ರೆಸ್ ಲೀಡರ್ಗಳು ಕೂಡ ನೋಡ್ತಾ ಇದ್ರೆ ನೀವು ಕೂಡ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಬಡವರು ಹೊಟ್ಟೆ ಹೊಡೆಯೋದಕ್ಕಲ್ಲ ಸರ್ಕಾರ ಇರೋದು, ಬಡವರಿಗೆ ತಲುಪಿಸ್ಬೇಕಾಗಂತ ಅಕ್ಕಿಯನ್ನು ಖರೀದಿ ಮಾಡಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಹರೀಶ್ ಅವರಿಗೆ ಯಾವುದೋ ಒಂದು ಶಿಕ್ಷೆ ಆಗ್ಬೇಕು ಅನ್ನೋದನ್ನು ಕೂಡ ನೀವು ಜನರಿಗೆ ಹೇಳಬೇಕಾಗಿತ್ತು. ಆದರೆ ಆ ಹರೀಶ್ ಕಳ್ತನ ಮಾಡಿರ್ತಕ್ಕಂಥ ಕದ್ದಿರ್ತಕ್ಕಂಥ ಹರೀಶ್ ಅವರನ್ನು ರಕ್ಷಣೆ ಮಾಡಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈ ಕಳ್ಳನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರು ಯಾರು ಎತ್ತ ಅನ್ನೋದು ನಿಮಗೇನ ಗೊತ್ತಿದ್ರೆ ಕಾಮೆಂಟ್ ಮಾಡಬೇಕು. ಈ ಹರೀಶ್ ಅಂತವರು ಕಾಳಸಂತೆಯಲ್ಲಿ ಅಕ್ಕಿಯನ್ನು ಖರೀದಿ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಹರೀಶ್ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಶಿಕ್ಷೆ ಆಗಬೇಕು. ಯಾಕೆಂದ್ರೆ ಸರ್ಕಾರ ಬಡವ್ರಿಗಂತ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಂಡ್ರೆ ಬಡವ್ರಿಗೆ ಏನು ನ್ಯಾಯ ಸಿಕ್ತು? ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ನಮಸ್ತೆ. ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮ್ಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮ್ಗೆ ಬಂದಂತ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅದನ್ನ ಕ್ರಮ ಜರುಗಿಸ್ತಿದ್ದಾರೆ. ಆಹಾರ ಸಚಿವರ
ಅದರದ್ದು ನಾವಿನ್ನ ಬೇರೆ ರೀತಿ ಮಾತಾಡಂಗೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಜನಕ್ಕೆ ಅರ್ಥ ಆಗುತ್ತೆ. ಅದು ಅವರ ವೈಫಲ್ಯ. ಕನಿಷ್ಠ ಸ್ವಕ್ಷೇತ್ರದಲ್ಲಿ ಅವರು ಆಹಾರ ಒಂದು ಪದ್ಧತಿಯನ್ನ ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಿಲ್ಲ, ಅದರ ನಿರ್ವಹಣೆ ಮಾಡ್ತಿಲ್ಲ ಅಂತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕಿಂತ ಜನಸಾಮಾನ್ಯರು ಅದೇ ಪಡಿತರ ಅಕ್ಕಿ ಬಳಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತವ್ರು, ಅದನ್ನ ಅಡ್ಡದಾರಿಯಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಂತ ಇರೋರು, ಅವರ ಅಂತರಾತ್ಮನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದ್ರೆ ಜವಾಬ್ದಾರಿಯುತ ಏನ್ ಸಚಿವರು ಇದ್ದಾರೆ, ಆಹಾರ ಸಚಿವರು, ಅವರು ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದಕ್ಕೆ ಇದು ನೇರ ನಿದರ್ಶನ.